ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಸಮೀಪದ ರೇಕಲಗೆರೆ ಲಂಬಾಣಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ದಾಸರಮತ್ತೇನಹಳ್ಳಿ ಫಾಸಿ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಚಿನ್ನಯ್ಯ ಮಾತನಾಡಿ, ಈ ಶಾಲೆಗೆ ದಿವಂಗತ ಪಿಎಂ ಶಂಕರಣ್ಣ ಅವರ ಸ್ಮರಣಾರ್ಥ 1 ಲಕ್ಷ ರೂಪಾಯಿಗಳ ಹಣವನ್ನು ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರಕ್ಕೆ ಮೀಸಲಿಡಲಾಗಿದೆ ಎಂದರು. ದತ್ತಿನಿಧಿ ಟ್ರಸ್ಟ್ನ ಪ್ರಮುಖರಲ್ಲಿ ಒಬ್ಬರಾದ ಓಬಯ್ಯನಹಟ್ಟಿ ಗ್ರಾಮದ ಪ್ರವೀಣ್ ಮಾತನಾಡಿದರು. ಅನುಭವಿಸ್ತಾ ಇದೀವಿ, ಅದಕ್ಕೋಸ್ಕರ ಪ್ರಾಣ ತೆತ್ತಿದ್ದಾರೆ. ಅಂತಹ ಒಂದು ಸುದಿನ, ಅಂತಹ ಒಂದು ದಿನದಲ್ಲಿ ನನ್ನ ನೆಚ್ಚಿನ ಗುರುಗಳಾದ ಶ್ರೀ ಶಂಕರಣ್ಣ ಪಿಎಂ ಇವರ ನೆನಪಿಗೋಸ್ಕರ ಒಂದು ದತ್ತಿನಿಧಿ ಸ್ಥಾಪಿಸಿ ನಾವು 1 ಲಕ್ಷ ರೂಪಾಯಿ ಶಾಲೆಯ ಹೆಸರಲ್ಲಿ ಡೆಪಾಸಿಟ್ ಮಾಡಿ ಪ್ರತಿ ವರ್ಷ ಈ ಶಾಲೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿರ್ತಕ್ಕಂತಹ ವಿದ್ಯಾರ್ಥಿಗೆ ಬಹುಮಾನವಾಗಿ ಕೊಡ್ಬೇಕಂತ ಒಂದು ಇಚ್ಛೆಯಿಂದ ಅದ್ರ ಜೊತೆಗೆ ಪ್ರಶಸ್ತಿ ಫಲಕ ಕೂಡ ಕೊಡ್ಬೇಕಂತ ನಾವೆಲ್ಲ ನಿರ್ಧರಿಸಿಕೊಂಡು ಎಲ್ಲ ವಿದ್ಯಾರ್ಥಿಗಳು ಹಾಗೂ ಗುರುಗಳ ಸಂಬಂಧಿಕರು ಎಲ್ಲ ಒಟ್ಟಿಗೆ ಸೇರಿ ಇದರಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಮೊದಲನೇದಾಗಿ ನಾನು ನೆಚ್ಚಿನ ಗುರುಗಳಾದಂತಹ ಶಂಕರಣ್ಣ ಸರ್ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ನೀನು ನನ್ನ ಮಕ್ಕಳ ಭವಿಷ್ಯನ ರೂಪಿಸ್ಬೇಕು, ಅವ್ರಿಗೆ ದಾರಿ ತೋರಿಸ್ಬೇಕು, ಇದು ನಿನ್ನ ಕೈಲಿದೆ ಅಂತ. ಒಬ್ಬ ನಿಜವಾದ ಶಿಕ್ಷಕ ಯಾರಂದ್ರೆ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಸೂಕ್ತವಾಗಿ ಅಡಗಿರ್ತಕ್ಕಂತಹ ಆ ಪ್ರತಿಭೆನ ಹೊರಗೆ ತರೋನು, ಇನ್ಸ್ಪೈರ್ ಮಾಡೋನು, ಅವನು ನಿಜವಾದ ಶಿಕ್ಷಕ. ನನ್ನ ಬೀಜ ಹಚ್ತಾರೆ. ನಮಗೆ ಒಡ್ಡಾರಾಧನೆಯಂತಹ ಕಥೆಗಳು, ಒಂದು ಸ್ಫೂರ್ತಿದಾಯಕ ಕಥೆಗಳು ಆಗ ನಮ್ಮ ಗುರುಗಳು ನಮ್ಗೆ ಹೇಳ್ತಾರೆ, ನಮಗೆ ಮಾರ್ಗದರ್ಶಕರಾಗಿ ಅವರು ನಿಲ್ತಾರೆ. ಸೊ ಅಂತಹ ಗುರುಗಳನ್ನ ನಾವು ನೆನೆಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಅವರೆಲ್ಲ ಶಿಷ್ಯಂದಿರು ನಾವು ಹಾಗೂ ಅವರ ಕುಟುಂಬ ವರ್ಗದವರು ಎಲ್ಲ ಸೇರ್ಬಿಟ್ಟು ಒಂದು ಈ ದತ್ತಿನಿಧಿ ಅಂದಾಗ ಅದ್ರ ಹಿಂದೆ ಯಾರಿದ್ದಾರೆ? ಶಿಕ್ಷಕರಿದ್ದಾರೆ. ನಿಜವಾಗ್ಲೂ ಆ ಶಿಕ್ಷಕರಿಗೆ ಚಪ್ಪಾಳೆ ಬೇಕು. ನಮ್ಮ ಮಕ್ಕಳ ಭವಿಷ್ಯ ಇತ್ತೀಚಿನ ವರ್ಷಗಳಲ್ಲಿ ಈ ಶಾಲೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಒಂದು ಅದ್ಭುತವಾದ ಶಾಲೆಯಾಗಿ ರೂಪುಗೊಂಡಿದೆ ಅಂತಂದ್ರೆ ಅದಕ್ಕೆ ಪ್ರಮುಖ ಕಾರಣ ಶಿಕ್ಷಕರು. ನಾವು ಸುತ್ತಮುತ್ತ ಹಳ್ಳಿಗಳವರು ಎಷ್ಟು ಜವಾಬ್ದಾರಿಯಿಂದ ಆ ಶಿಕ್ಷಕರನ್ನ ನಡೆಸ್ಕೊಳ್ತೀವಿ. ಅದೇ ರೀತಿಯಾಗಿ ನಮ್ಮ ಭಾಗದ ವಿದ್ಯಾರ್ಥಿಗಳು ಕೂಡ ಅನುಕೂಲ ಆಗ್ಬೇಕು, ಅವರನ್ನ ಪ್ರೋತ್ಸಾಹಿಸುವಂತ ಕೆಲಸ ಆಗ್ಬೇಕು, ಅದನ್ನು ಮಾಡುವಂತವರು ನಾವುಗಳೇ ಆಗ್ಬೇಕು. ಈ ನಿಟ್ಟಿನಲ್ಲಿ ನಮ್ಮಿಂದ ಕೆಲವಷ್ಟು ಜನ ಪ್ರೋತ್ಸಾಹಗೊಳ್ಬಹುದು. ಹೀಗಾಗಿ ಕೆಲಸವನ್ನ ತಪ್ಪದೆ ಮಾಡೋಣ ಅನ್ನುವಂತ ಮಾತನ್ನ ಹೇಳಿ ನನಗೆ ಧೈರ್ಯವನ್ನು ಕೊಟ್ಟು ಅಂತಿಮ ಘಟ್ಟದವರೆಗೂ ನನ್ನ ಜೊತೆಯಲ್ಲಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ಶಾಲೆಯ ಶಿಕ್ಷಕರ ಪರವಾಗಿ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ವಂದನೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳ, ನಮ್ಮೆಲ್ಲರ ಆಶಯ ಅದೇ ಆಗಿದೆ. ನೀವೆಲ್ಲರೂ ಕೂಡ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಒಂದಷ್ಟು ಸಮಾಜಕ್ಕೆ ಉತ್ತಮ ಕಾಣಿಕೆ ಕೊಡುವುದರ. ಮುಖ್ಯ ಶಿಕ್ಷಕ ವೆಂಕಟೇಶ್ ಮಾತನಾಡಿ, ಪ್ರಪ್ರಥಮ ಬಾರಿಗೆ ಸಾರ್ವಜನಿಕರಿಂದ ದೊಡ್ಡ ಪ್ರಮಾಣದ ಹಣವು ನಮ್ಮ ಶಾಲೆಗೆ ನೀಡಿರುವುದು ಶ್ಲಾಘನೀಯ. ಇದರಿಂದ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ, ಉತ್ತಮ ಅಧ್ಯಯನಕ್ಕೆ ಅವರಿಗೆ ಪ್ರೇರೇಪಣೆಯಾಗಲಿದೆ ಎಂದು ತಿಳಿಸಿದರು.